ನಮಸ್ಕಾರ ಸ್ನೇಹಿತರೆ, ಪಂಚಮುಖಿ ಪ್ರಾಪರ್ಟೀಸ್ಗೆ ಸುಸ್ವಾಗತ. ಸ್ನೇಹಿತರೆ, ಇದೊಂದು 3 ಎಕರೆ 8 ಕುಂಟೆ ಫಾರ್ಮ್ ಲ್ಯಾಂಡ್ ಸ್ನೇಹಿತರೆ. ಈ ತಾರೋಡ್ ಏನಿದೆ ಹೊಸ ತಾರೋಡ್ ಆಗ್ತಾಯಿದೆ. ಆಲ್ರೆಡಿ ಹಳೆ ತಾರೋಡನ್ನ ತೆಗೆದು ಇವರು ವಿಡ್ತು ಅಂದರೆ ಒಂದು 50 ಅಡಿ ತನಕ ರೋಡನ್ನ ಅಗಲ ಮಾಡಿ ಹೊಸ್ದಾಗಿ ತಾರೋಡ್ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ಇದು ವರ್ಣ ಕಾನ್ಸ್ಟಿಟ್ಯೂನ್ಸಿನೇ ಬರುತ್ತೆ ಸ್ನೇಹಿತರೆ. ಹಾಗಾಗಿ ನಿಮಗೆ ಫ್ಯೂಚರಲ್ಲಿ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೂ ಸಹ ಮಾಡ್ಬೋದು. ಇದು ಎಲ್ಲ ಪ್ರಾಪರ್ಟಿ ರೇಟ್ಗಳೆಲ್ಲ ತುಂಬ ಹೈಕ್ ಆಗ್ತಾಯಿದೆ. ಇದು ತಾರೋಡ್ ಅಟ್ಯಾಚ್ ಅಂತ ಹೇಳಿದ್ನಲ್ಲ ಸ್ನೇಹಿತರೆ, ಇದೊಂದು ಬ್ರೌನ್ ಆ್ಯಂಡ್ ಬ್ಲ್ಯಾಕ್ ಸಾಯಲ್ ಬರುತ್ತೆ. ನಿಮಗೆ ಒಂದು ಒಳ್ಳೆ ತೋಟ ಮಾಡೋಕ್ಕಂತೂ ಒಂದು ಉತ್ತಮವಾದ ಸಾಯಲ್ ಅಂತಲೇ ಹೇಳ್ಬೋದು. ಏರಿಯಾ ನೀರು ಸಹ ಚೆನ್ನಾಗಿದೆ ಸ್ನೇಹಿತರೆ. ಅಕ್ಕಪಕ್ಕದಲ್ಲೆಲ್ಲ ಕೆರೆಗಳಿಗೆಲ್ಲ ನೀರು ತುಂಬಿಸ್ತಾ ಇದ್ದಾರೆ. ಆಲ್ರೆಡಿ ಈಗ ನೀರು ತುಂಬಿಸಿದ್ದಾರೆ ಇದ್ರ ಪಕ್ಕದ ಕೆರೆಯಲ್ಲ. ನೋಡಿ ಏನು ಗೇಟ್ ಇಟ್ಟಿದ್ದಾರೆ, ಪ್ರಿಂಟ್ ಎಲ್ಲ ಫ್ರೀ ಕ್ಯಾಸ್ಟ್ ಹಾಕಿದ್ದಾರೆ. ಟೋಟಲ್ ಅದ್ಬಸ್ತಾಗಿ ಬೌಂಡ್ರಿ ಎಲ್ಲ ಫೆನ್ಸಿಂಗ್ ಕಂಪ್ಲೀಟ್ ಆಗಿದೆ. ಇವರು 8 ಅಡಿ ಪೋಲು ಹಾಕಿರೋದು ಸ್ನೇಹಿತರೆ. ಎಲ್ಲ 7 ಅಡಿ ಹಾಕ್ತಾರೆ. ಇವರು 8 ಅಡಿ ಪೋಲ್ ಹಾಕಿ ತುಂಬ ನೀಟ್ನೆಸ್ಸಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಇವರು ಸ್ವಂತಕ್ಕೆ ಇಟ್ಕೋಬೇಕು ಅಂತಲೇ ಮಾಡಿದ್ದು. ಅವ್ರದ್ದೇನೋ ಬೇರೆ ಕಮಿಟ್ಮೆಂಟಿಗೆ ಸಲುವಾಗಿ ಕೊಡ್ತಾ ಇದ್ದಾರೆ ಇವಾಗ. ನೋಡಿ ಎಲ್ಲ ಅದ್ಬಸ್ತೆಲ್ಲ ಆಗಿ ಪೂರ್ತಿ ಬೌಂಡ್ರಿ ನಿಮಗೆ ಮೆಸ್ ಫೆನ್ಸಿಂಗ್ ಆಗಿ ಕಂಪ್ಲೀಟ್ ಆಗಿದೆ. ಇದು ಉಳುಮೆ ಮಾಡಿಲ್ಲ ಸ್ನೇಹಿತರೆ. ಇದು ನೋಡಿ ಇವರೊಂದು ರೋಡು ಸಹ ಹಿಂದ್ಗಡೆ ಹೋಗೋಕ್ಕೆ ರೋಡು ಸಹ ಮಾಡ್ಕೊಂಡಿದ್ದಾರೆ. ನೀವು ಪ್ಯೂರ್ಲಿ ಇದನ್ನು ನೀವು ಆರ್ಗ್ಯಾನಿಕ್ ಫಾರ್ಮ್ ಥರನೂ ಸಹ ಮಾಡ್ಬೋದು. ಯಾಕಂದರೆ ಇವರು ಒಂದು ತುಂಬ ವರ್ಷದಿಂದ ವ್ಯವಸಾಯ ಮಾಡದೇ ಇರೋದ್ರಿಂದ ನಿಮಗೆ ಆರ್ಗ್ಯಾನಿಕ್ ಆ್ಯಂಡ್ ನ್ಯಾಚುರಲ್ ಫಾರ್ಮ್ ಮಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಬೌಂಡ್ರಿನೂ ಅಷ್ಟೇ ನಿಮಗೆ ಬಾಕ್ಸ್ ಟೈಪ್ ತುಂಬ ಚೆನ್ನಾಗಿದೆ. ಅಂದರೆ ನಾರ್ತ್ಗೆ ರಸ್ತೆ ಇರೋದು, ಸೌತು ನಾರ್ತು ಸ್ವಲ್ಪ ಉದ್ದ ಬರುತ್ತೆ. ಈಸ್ಟು ವೆಸ್ಟಲ್ಲಿ ಒಂದು 225 ಅಡಿ ಬರುತ್ತೆ ರೋಡ್ ಬಿಡ್ತು. ಸ್ನೇಹಿತರು ಬೇಕಾದ್ರೆ ಇಬ್ಬರಿದ್ರು ನೀವು ಡಿವೈಡ್ ಮಾಡ್ಕೊಳ್ಬೋದು ಸ್ನೇಹಿತರೆ, ಏನು ತೊಂದರೆ ಇಲ್ಲ. ಸೆಲ್ಫ್ ಅಕ್ವೈರ್ಡ್ ಸ್ನೇಹಿತರೆ. ಪ್ರಾಪರ್ಟಿ ಬಂದು ಸ್ವಯರ್ ಜೊತೆ ತೊಗೊಂಡಿದ್ದಾರೆ. ಮೂಲನೂ ಸಹ ಲಿಂಗಾಯತರು. ಇವರು ಸಹ ಜನರಲ್ ಪ್ರಾಪರ್ಟಿ, ಪ್ಯೂರ್ಲಿ ಜನರಲ್ ಅಂತಲೇ ಹೇಳ್ಬೋದು, ಏನು ತೊಂದರೆ ಇಲ್ಲ. ಡಾಕ್ಯುಮೆಂಟ್ ಅಷ್ಟೇ ನಿಮಗೆ A to Z ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ. ನೀವು ಓಕೆ ಅಂದರೆ ಇಮಿಡಿಯೇಟ್ಲಿ ರಿಜಿಸ್ಟ್ರೇಷನ್ಗೆ ಹೋಗ್ಬೋದು. ಸ್ನೇಹಿತರೆ, ಬೆಂಗಳೂರಿಂದ ತೊಗೊಂಡಿದ್ದೊಂದು 145 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ ಆದರೆ 42 ಕಿಲೋಮೀಟ್ರ್ ಆಗುತ್ತೆ. ನಂಜನಗೂಡಿಂದನೂ ಸಹ 18 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಇದು ಸ್ನೇಹಿತರೆ, ನೀವು ತೋಟ ಮಾಡ್ತೀನಿ ಅಂದರೆ ತೆಂಗು, ಅಡಿಕೆ, ಮಾವು, ಸಪೋಟ, ಬಾಳೆ, ಕಬ್ಬು, ಜೋಳ, ಸೀಬೆ, ನುಗ್ಗೆ, ಬಟರ್ ಫ್ರೂಟು, ಡ್ರ್ಯಾಗನ್ ಫ್ರೂಟು, ಆರೆಂಜು, ಪಪ್ಪಾಯ, ಮೂಸಂಬಿ, ಈ ರೀತಿ ಎಲ್ಲ ಥರ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಮಾಡ್ಬೋದು ಸ್ನೇಹಿತರೆ. ಅದಲ್ಲದೆ ನೀವು ಟೀಕ್ವುಡ್ಡು, ಸ್ಯಾಂಡಲ್ವುಡ್ಡು, ರೆಡ್ ಸ್ಯಾಂಡಲು, ಮಹಾಗನಿ, ಎಬ್ಬೆ, ಸಿಲ್ವರ್ ಓಕ್ ಈ ರೀತಿ ಫಾರೆಸ್ಟ್ರಿ ಬೆಳೆನೂ ಸಹ ಮಾಡ್ಬೋದು. ಇಲ್ಲಿ ಆಲ್ರೆಡಿ ಒಂದು 30-40 ಹುಣಸೆ ಮರಗಳಿದೆ, ಚಿಕ್ಕ ಚಿಕ್ಕ ಮರಗಳು. 1-2-3 ಮಾವಿನ ಮರನೂ ಸಹ ಇದೆ. ಒಂದು ಸ್ಯಾಂಡಲ್ವುಡ್ ಗಿಡನೂ ಸಹ ಇದೆ. ನೋಡಿ, ಉಳುಮೆ ಮಾಡಿಲ್ಲ. ಉಳುಮೆ ಮಾಡೋರಂತೂ ಸಾಯಲು ತುಂಬ ಅದ್ಭುತವಾದ ಮಣ್ಣು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ರೇಟ್ ಬಂದು ಇವರು ಫರ್ ಎಕರ್ 42 ಲಕ್ಷ ಹೇಳಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದರೆ ನಿಮಗೆ ಡೈರೆಕ್ಟು ಓನರ್ ಸಿಟ್ಟಿಂಗ್ ಇರುತ್ತೆ ಸ್ನೇಹಿತರೆ. ಅದರಲ್ಲೇನು ವ್ಯತ್ಯಾಸ ಇಲ್ಲ. ನೋಡಿ, ಎಲ್ಲ ವ್ಯೂಸ್ ಅಂತೂ ಸುತ್ತ ಎಲ್ಲ ಬೆಟ್ಟ ಗುಡ್ಡಗಳಿದೆ. ವ್ಯೂಸ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ನಂಜನಗೂಡು ತಾಲೂಕಿಗೆ ಬರೋದು. ಲ್ಯಾಂಡ್ ಬಂದು ನಂಜನಗೂಡು ತಾಲೂಕು, ಮೈಸೂರು ಡಿಸ್ಟಿಕ್ಕೆ ಬರುತ್ತೆ ನಿಮಗೆ. ದಯವಿಟ್ಟು ಸ್ನೇಹಿತರೆ ಪಂಚಮುಖಿ ಪ್ರಾಪರ್ಟೀಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಏನೇ ಡೌಟ್ ಇದ್ರು ಕಾಲ್ ಮಾಡಿ ಸ್ನೇಹಿತರೆ. 9448622855. ಭೂಮಿನೂ ಅಷ್ಟೇ ನಿಮಗೆ ಒಂದೇ ಫ್ಲಾಟ್ ಆಗಿ ಒಂದೇ ಲೆವೆಲ್ ಆಗಿದೆ. ನೀವೇನು ಅಂದರೆ ಬೋರ್ ಹಾಕ್ಸ್ಕೊಂಡು ಬರೀ ಗಿಡಗಳು ಇಡೋದು ಅಷ್ಟೇ. ಆಲ್ರೆಡಿ ಫೆನ್ಸಿಂಗು, ಗೇಟು ಎಲ್ಲ ರೆಡಿ ಇರೋದ್ರಿಂದ ತೋಟನ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೋದು ಸ್ನೇಹಿತರೆ. ಯಾಕಂದರೆ ಈಗ ಬೇರೆ ಕಡೆ ಎಲ್ಲ ರೇಟ್ಗಳು ನೋಡಿದ್ರೆ ತುಂಬ ಹೇಳ್ತಾರೆ. ಈ ಥರ ತಾರೋಡ್ ಅಪ್ರೋಚ್ ಇರೋದ್ರಿಂದ ನಿಮಗೊಂದು ಒಳ್ಳೆ ರೇಟ್ಗೆ ಭೂಮಿ ಸಿಗ್ತಾಯಿದೆ ಅಂತಲೇ ಹೇಳ್ಬೋದು.